ಸಿವಿಲ್ ಪೊಲೀಸ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ತುಂಬ ಜನ ಎಕ್ಸಾಮು 10:30ಗೆ ಹಾಲ್ ಟಿಕೆಟಲ್ಲಿ ಇರೋದು, ಆದರೆ ಪೇಪರ್ ಕೊಡೋದು 11 ಗಂಟೆ ಆಗಿದೆ ಅಂತ ಹೇಳಿದ್ದಾರೆ. ಬುಕ್ಲೆಟ್ ನಂಬರು ಮತ್ತೆ OMR ನಂಬರ್ ಎರಡೂ ಕೂಡ ಚೇಂಜ್ ಇದೆ. ಯೂನಿವರ್ಸಿಟರ್ ಏನ್ ಹೇಳಿದ್ರು ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ತಿದ್ದಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಬೇರೆಯವರಿಗೆ ನಿಮ್ದು OMR ಶೀಟು ರೆಕಗ್ನೇಷನ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. OMR ಮತ್ತೆ ಕ್ವಶನ್ ಪೇಪರ್ ಮೇಲಿರೋ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಏನ್ ಕಾರಣ? ರೀಸೆಂಟ್ ಆಗಿ ಇದೇ ರೀತಿ ನೀಟ್ ರೀ ಎಕ್ಸಾಮ್ ಅಲ್ಲಿ 2-3 ಜನ ಹುಡುಗಿಯರು ಲೇಟ್ ಆಗಿ 2-3 ನಿಮಿಷ ಲೇಟ್ ಆಗಿ ಹೋದ್ರು ಅಂತ ಅನ್ಬಿಟ್ಟು ಅವ್ರನ್ನ ಎಕ್ಸಾಮ್ ಸೆಂಟರ್ಗೆನೆ ಸೇರಿಸಲಿಲ್ಲ, ಅವ್ರಿಗೆ ಎಕ್ಸಾಮ್ ಬರೆಯಕ್ಕೇನೆ ಬಿಡ್ಲಿಲ್ಲ. ಯಾಕೆ? ನಮ್ಮ ಕಾಂಗ್ರೆಸ್ ಅವ್ರದ್ದು ಏನೋ ಸಮಾವೇಶ ನಡೀತಿತ್ತು, ಅದರಿಂದ ಎಕ್ಸಾಮ್ ಡಿಲೇ ಆಯ್ತು ಅಂತ ಹೇಳಿದ್ರು ಬಿಡ್ಲಿಲ್ಲ. ಇವಾಗ ಅರ್ಧ ಗಂಟೆ ಪೇಪರ್ ಕೊಡೋದನ್ನ ಲೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಬ್ಲಾಕ್ ಅಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಇನ್ ಕೆಲವೊಂದು ಬ್ಲಾಕ್ ಅಲ್ಲಿ ಫಸ್ಟ್ ಆನ್ಸರ್ ಪೇಪರ್ ಕೊಟ್ಟಿದ್ದಾರೆ, ಆಮೇಲೆ ಲೇಟ್ ಮಾಡಿದ್ದಾರೆ. ಏನ್ ನಡೀತಿದೆ ಇಲ್ಲಿ? ಸೊ ಈ ತರ ಎಲ್ಲ ಆದಾಗ ನಮ್ಮ ಕರ್ನಾಟಕ ಅಥಾರಿಟಿ ಅವ್ರಿಗೆ, KEA ಅವ್ರಿಗೆ ಒಂದು ಎಕ್ಸಾಮ್ ನ ನೀಟಾಗಿ ನಡ್ಸಕ್ ಆಗಲ್ವಾ? ಎಕ್ಸಾಮ್ ಕಾಲ್ ಮಾಡೋದೇ ಅಂತಕ್ಕೆ ಎಕ್ಸಾಮ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಪ್ರಾಪರ್ ಪ್ರಿಕಾಷನ್ಸ್ ತಗೋಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ? ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ಓಕೆ 10 ನಿಮಿಷ ಲೇಟ್ ಆಗುತ್ತೆ, 5 ನಿಮಿಷ ಲೇಟ್ ಆಗುತ್ತೆ, ಇಲ್ಲ ಮ್ಯಾಕ್ಸಿಮಮ್ 15 ನಿಮಿಷ ಲೇಟ್ ಆಗುತ್ತೆ. ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ, ಇಂಡಿಯಾದಲ್ಲಿ ಇಷ್ಟೊಂದು ಇಶ್ಯೂಸ್ ನಡೀತಿದೆ ಅಂತ ಅಂದಾಗ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಇವ್ರಿಗೆ? ಇದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನಿಜ ಗೊತ್ತಿಲ್ಲ. ಇದಕ್ಕೆ ನಿಜ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ, ಪೊಲೀಸ್ ಕಾನ್ಸ್ಟೇಬಲ್ ಆಗೋರಿಗೆ ನ್ಯಾಯ ಸಿಗಲೇಬೇಕು. ದಯವಿಟ್ಟು ನಿಮ್ಮ ಥಾಟ್ಸ್ ನ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.